ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಟ್ರಾವೆಲ್ ಮಾಡೋದಿದೆ, ಯಾರು ದೇವಸ್ಥಾನಕ್ಕೆ ಹೋಗಬೇಕು, ಯಾರು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂಥವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಡ್ರಿಂಕನ್ನು ನೀವು ಬೆಳಗ್ಗೆ ಎಂಟಿ ಸ್ಟಮಕಲ್ಲಿ ಮಾಡಿಕೊಂಡು ಕುಡಿದ್ರೆ 1 ಅವರಲ್ಲಿ ಪೀರಿಯಡ್ಸ್ ಆಗೋಗುತ್ತೆ, ಅಥವಾ ಅರ್ಧ ದಿನದಲ್ಲೇ ಪೀರಿಯಡ್ಸ್ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ಈ ಒಂದು ಎಫೆಕ್ಟಿವ್ ಹೋಮ್ ರೆಮಿಡಿ, ಇದರಲ್ಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ದೇಹ ಉಷ್ಣಾಂಶ ಜಾಸ್ತಿಯಾಗಿ ಇಮಿಡಿಯೇಟ್ ಆಗಿ ಪೀರಿಯಡ್ಸ್ ಆಗುತ್ತೆ. ಈ ಒಂದು ಹೋಮ್ ರೆಮಿಡಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ಸಹ ಯೂಸ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಸುಲಭವಾಗಿ ಕಿಚನಲ್ಲೇ ಸಿಗುತ್ತೆ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, 1.5 ಇಂಚು ಶುಂಠಿ, 1/4 ಸ್ಪೂನ್ ಟರ್ಮರಿಕ್ ಪೌಡರ್ ಆದರೆ ಸಾಕು. ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು 2 ದೊಡ್ಡ ಲೋಟ ನೀರನ್ನು ಇದಕ್ಕೆ ತಗೋಬೇಕು. ಮಾಡೋ ವಿಧಾನ ತುಂಬಾ ಸುಲಭ. ಇಂಗ್ರೀಡಿಯೆಂಟ್ಸು ಸಹ ಈಸಿಯಾಗಿ ಕಿಚನಲ್ಲೇ ಸಿಗುವಂಥದ್ದು. ನೀರು ಕುದಿಯೋದಕ್ಕೆ ಶುರುವಾಗೋವರೆಗೂ ತಗೊಂಡಿರುವಂಥ ಇಂಗ್ರೀಡಿಯೆಂಟ್ಸನ್ನು ಕೋರ್ಸ್ಲಿ ಪೌಡರ್ ಆಗಿ ಮಾಡ್ಕೋಬೇಕು. ಮನೆಯಲ್ಲಿ ಕುಟಾಣಿ ಇದ್ದರೆ ಅಥವಾ ಒಂದು ಗುಂಡುಕಲ್ಲಿದ್ದರೆ ಅದರಲ್ಲಿ ನೀವು ಪೌಡರ್ ಮಾಡ್ಕೋಬೋದು. ಮೊದಲು ಜೀರಿಗೆ, ಸೋಂಪನ್ನು ತಗೊಂಡು ಕೋರ್ಸ್ಲಿ ಪೌಡರ್ ಆಗಿ ಮಾಡ್ಕೋಬೇಕು. ನಂತರ ಅದನ್ನು ಒಂದು ಕಡೆ ತೆಗೆದಿಟ್ಟು ಶುಂಠಿಯನ್ನು ಹಾಕ್ಕೊಂಡು ಅದನ್ನು ಸಹ ನೀವು ತರ್ತರಿಯಾಗಿ ಜಜ್ಜಿ ಇಟ್ಕೋಬೇಕು. ಈಗ ನೀರು ಕುದಿಯೋದಕ್ಕೆ ಶುರುವಾದ ಮೇಲೆ ನಾವು ಜಜ್ಜಿರುವಂಥ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಜೀರಿಗೆ, ಸೋಂಪು ಮತ್ತು ಶುಂಠಿ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೀರು 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀವಿ. ಅದು 1 ಲೋಟದಷ್ಟು ನೀರು ಆಗುವವರೆಗೂ ಚೆನ್ನಾಗಿ ಕುದಿಸ್ಬೇಕು. 4 ರಿಂದ 5 ನಿಮಿಷ ಆಗುತ್ತೆ ನಿಮಗೆ ನೀರು ಅರ್ಧದಷ್ಟು ಆಗೋದಕ್ಕೆ. ಚೆನ್ನಾಗಿ ಕುದಿದು ಅದು ಅದರ ಒಂದು ಎಸೆನ್ಸ್ ಏನಿದೆ ಇಂಗ್ರೀಡಿಯೆಂಟ್ಸ್ದು ಅದು ನೀರಿಗೆ ಚೆನ್ನಾಗಿ ಬಿಡಬೇಕು. ಒಳ್ಳೆ ಡಿಕಾಕ್ಷನ್ ರೆಡಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ತಗೊಂಡಿರುವಂಥ ಕ್ವಾಂಟಿಟಿ ಅರ್ಧ ಆಗಬೇಕು, ಅಷ್ಟರವರೆಗೂ ಕುದಿಸ್ಬೇಕು. ಈಗ ನೀರು ಕಡಿಮೆ ಆಗಿದೆ, ಚೆನ್ನಾಗಿ ಕುದಿದು ಡಿಕಾಕ್ಷನ್ ರೆಡಿ ಆಗಿದೆ. ಕಲರು ಸಹ ಚೇಂಜ್ ಆಗಿದೆ, ನೀವು ನೋಡ್ಬೋದು. ನಾವು ತಗೊಂಡಿರುವಂಥ ಜೀರಿಗೆ ಮತ್ತು ಸೋಂಪಲ್ಲಿ ಆ್ಯಂಟಿ ಸ್ಪ್ಯಾಸ್ಮೋಡಿಕ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಯುಟರನ್ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡಿ ಪೀರಿಯಡ್ಸ್ ಜಲ್ದಿ ಬರೋ ರೀತಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸನ್ನು ಸಹ ಇದು ಕಡಿಮೆ ಮಾಡುತ್ತೆ. ಡ್ರಿಂಕ್ ರೆಡಿ ಆದಮೇಲೆ ಸ್ಟವ್ ಆಫ್ ಮಾಡೋಕ್ಕೂ ಮುಂಚೆ 1/4 ಸ್ಪೂನ್ ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡಿ ಸ್ಟವನ್ನು ಆಫ್ ಮಾಡಬೇಕು. ನಂತರ 2 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅರಿಶಿಣದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಸ್ಪ್ಯಾಸ್ಮೋಡಿಕ್, ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಯುಟರಿನ್ ಕ್ರ್ಯಾಂಪ್ಸನ್ನು ಸಹ ಕಡಿಮೆ ಮಾಡುತ್ತೆ. ಪೀರಿಯಡ್ಸ್ ಬೇಗ ಬರೋ ರೀತಿ ಒಂದು ಹೆಲ್ಪ್ ಮಾಡುತ್ತೆ. ಮತ್ತು ದೇಹದಲ್ಲಿ ಏನೇ ಸಮಸ್ಯೆ ಇದು ಸಹ ಕ್ಲಿಯರ್ ಮಾಡುತ್ತೆ. ಜಿಂಜರಲ್ಲಿ ಜಿಂಜರಾಲ್ ಅಂಶ ಇರೋದ್ರಿಂದ ಅದು ಸಹ ಒಂದು ಪೀರಿಯಡ್ಸ್ ಬೇಗ ಬರೋದಕ್ಕೆ, ದೇಹದಲ್ಲಿ ಒಂದು ಇನ್ಫ್ಲಮೇಷನನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ 2 ನಿಮಿಷ ಆದಮೇಲೆ ನೀರನ್ನು ನೀವು ಫಿಲ್ಟರ್ ಮಾಡ್ಕೋಬೇಕು. ಈಗ ಹೋಮ್ ರೆಮಿಡಿ ರೆಡಿಯಾಗಿದೆ. ಇರೆಗ್ಯುಲರ್ ಪೀರಿಯಡ್ಸ್ ಇರೋರು ಸಹ ಈ ಒಂದು ಡ್ರಿಂಕನ್ನು ಡೈಲಿ ನೀವು ಕುಡಿತಾ ಬಂದರೆ ಅದು ಸಹ ನೀವು ಸಮಸ್ಯೆ ನಿವಾರಣೆ ಮಾಡ್ಕೋಬೋದು. ಜೊತೆಗೆ ಪೀರಿಯಡ್ಸ್ ಬೇಗ ಆಗಬೇಕು ಅನ್ನೋರು ಇದನ್ನು ಕುಡ್ದ 1 ಗಂಟೆ ಒಳಗಾಗಿ ಪೀರಿಯಡ್ಸ್ ಆಗುತ್ತೆ, ಅಥವಾ ಅರ್ಧ ದಿನದಲ್ಲಿ ಪೀರಿಯಡ್ಸ್ ಆಗೋಗುತ್ತೆ. ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಇನ್ನೊಂದು ದಿನ ಕುಡೀರಿ, ಖಂಡಿತವಾಗ್ಲೂ ಆಗುತ್ತೆ. ಎಲ್ಲರ ದೇಹ ಪ್ರಕೃತಿ ಒಂದೇ ರೀತಿ ಇರೋದಿಲ್ಲ. ಕೆಲವರಿಗೆ ಬೇಗ ಆಗುತ್ತೆ, ಕೆಲವರಿಗೆ 1-2 ದಿನದಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಇದು ಇರ್ರೆಗ್ಯುಲರ್ ಪೀರಿಯಡ್ಸನ್ನು ಸರಿ ಮಾಡೋದಕ್ಕೆ, ಪೀರಿಯಡ್ಸ್ ಇಮಿಡಿಯೇಟ್ ಆಗಿ ಬರೋದಕ್ಕೆ, ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಏನಾದರೂ ಇದ್ದರೆ ಇದನ್ನು ಕುಡಿದ್ರೆ ಅದು ಸಹ ನಿವಾರಣೆ ಆಗುತ್ತೆ. ಹೋಮ್ ರೆಮಿಡಿ ಆದ್ದರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.